27 ವರ್ಷದೊಬ್ಬ ನಾ ಈ ಅಣ್ಣ ಇಂಜಿನಿಯರ ಈ ಅಣ್ಣ ನೀರ್ನಾಗ ಒದ್ದಾಡ್ ಸಾಯ್ತಿರ್ತಾನ. ಅಲ್ಲೇನು ಕಾಪಾಡಕ್ಕೆ ಯಾರು ಇಲ್ಲ, ತಿಳ್ಕೊಳಕ್ ಹೋಗ್ಬೇಡ್ರಿ. ಎಲ್ಲರೂ ಇದ್ರು, ಪೊಲೀಸ್ದವ್ರು ಇದ್ರು, ಅಗ್ನಿಶಾಮಕದವ್ರು ಇದ್ರು, ಈವನ್ ಆಂಬುಲೆನ್ಸ್ದವ್ರು ಇದ್ರು. ಇವರೆಲ್ಲ ಇವ್ನ ಯಾಕೆ ಕಾಪಾಡಕ್ಕೆ ಹೋಗಿಲ್ಲ ಅಂದ್ರೆ ಒಂದು ಸಿಂಪಲ್ ವಿಷಯ ರೀ. ನೀರು ತಣ್ಣಗಿದ್ದು ಹೊತ್ತ ಮತ್ತು ಆ ನೀರ್ನಾಗ ಏನೋ ಶಾರ್ಪ್ ರಾಡ್ ಇದ್ದು ಹೊತ್ತ ಮತ್ತು ನೀರು ಹೊಲಸಿದ್ದು ಹೊತ್ತ ಈ ಒಂದು ವಿಷಯಕ್ಕಾಗಿ ಇವ್ರು ಯಾರು ಇವ್ನ ಕಾಪಾಡಕ್ಕೆ ಹೋಗಿಲ್ಲ. गिरने के बाद पानी में लड़का लगभग 1 घंटा 45 मिनट तक लड़के ने खूब अपने बचाने की गुहार लगाई है। मौके पे पुलिस भी थी, SDRF भी थी और अग्नि विभाग वाले भी थे, फायर ब्रिगेड वाले भी थे। किसी ने उसकी मदद नहीं करी। बोल रहे थे ठंडा पानी है, हम नहीं जाएंगे अंदर, इसमें सरिया है अंदर, हम नहीं ಇಲ್ಲ ಇವ ಯಾರು ಗೊತ್ತಾನ್ರಿ? ಇವ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್. ಅಲ್ಲಿ ಒಂದು ರಾತ್ರಿ ಡೆಲಿವರಿ ಇರ್ತತ್ತ, ಡೆಲಿವರಿ ಮಾಡಕ್ಕೆ ರೋಡ್ ಹಿಡಿದು ಹೋಗಿರ್ತಾನೆ. ಇವ ಭಾಳ ಮಂದಿ ಕುಡಿದು ನೋಡಿಸಿದ್ರೆ ಹೋಗಿ ನೋಡ್ತಾನ, ಒಬ್ಬ ಅಣ್ಣ ನೀರ್ನಾಗ ಒದ್ದಾಡಿದ್ದಾಡ ಸಾಯ್ತಿರ್ತಾನ. ಅದಕ್ಕೆ ಏನ್ ಮಾಡ್ತಾನ, ತನ್ನ ಬಟ್ಟಿ ಬಿಚ್ಚಿಟ್ ಕಿಸಿಂತರ ಅಣ್ಣನ ಉಡ್ಸೋಳಕ್ ನೀರ್ನಾಗ ಇಳಿದು ಹೋಗ್ತಾನ. ಆದ್ರೆ ಅಣ್ಣನ ಕೈ ಉಡ್ಸೋಳಾಗಲ್ಲ, ಅಣ್ಣ ಸತ್ ಹೋಗ್ತಾನ. में काम करता हूँ तो मैं 1:45 मेरा ऑर्डर बता लीग्रांड को, तो मैं यहाँ तो मैं देखता हूँ तो वो जो है ड्रामे कर रहे थे कि ठंडा पानी है, इसमें सरिया है, हमारे लग जाएगी। मैंने 2 मिनट देखे, मैं कहीं ड्रामा क्या कर रहे हैं। मैंने बोला तुम बाहर आओ, मैं जाता हूँ। मैंने अपने सारे कपड़े उतारे। कपड़े उतारने के बाद मैं अंदर जाके देखता हूँ, ना तो लड़का था ना ही वो गाड़ी थी। ಬೇಕಾದ್ರೆ ವಿಷಯ ಏನಂದ್ರ ಇವ್ರು ಪೊಲೀಸರವರು ಮತ್ತು ಅಗ್ನಿಶಾಮಕದವರು, ಆಂಬುಲೆನ್ಸ್ ಅವರು, ಡೆಲಿವರಿ ಬಾಯ್, ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಅನ್ನಾಗ ಏನು ಹೇಳ್ತಾರ ಅಂದ್ರೆ, ಇನ್ನು 10 ನಿಮಿಷ ಜಲ್ದಿ ಬಂದಿದ್ರೆ ಈ ಹುಡುಗ ಉಳಿಚಿಂದೇನು ಮಾಡ್ತಿದ್ನೋ ಅಂತ ಹೇಳ್ತಾರ. उनमें से कुछ लोग ये बोले थे भाई आप 10 मिनट पहले आ जाते तो वो लड़का बच जाता। ಮಕ್ಕಳಿಗೆ ಗೌರ್ಮೆಂಟ್ ಏನಾನ ಸಾರ್ವಜನಿಕರ ಕಾಪಾಡ್ರಿ, ಅವ್ರ ರಕ್ಷಣೆ ಕೊಡ್ರತ್ತೆ ನೇಮಕಾತಿ ಮಾಡಿತ್ತು, ಅಥವಾ ಅವ್ರ ಸಾಯಿ ನಿಂತು ನೋಡ್ರತ್ತೆ ನೇಮಕಾತಿ ಮಾಡಿತ್ತು, ಇನ್ನೂ ತಿಳಿವಲ್ದು ನನಗೆ. ಈ ಮಾತನ್ನ ಎಲ್ಲರಿಗೂ ಹೇಳಾಗ್ತಿಲ್ಲ. ಪೊಲೀಸವರು, ಅಗ್ನಿಶಾಮಕದವರು, ಆಂಬುಲೆನ್ಸ್ದವರು ಎಲ್ಲರೂ ಚಲೋ ಇರ್ತಾರ. ಇಂಥ ಕಡೆಯಿಂದ ಅವ್ರಿಗೆ ಸಮೇತ ಕೆಟ್ಟ ಹೆಸರು ಬರುತ್ತೆ. ಇವ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ನಾಗ ಹೇಳ್ರಿ. ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿರಿ. ಈ ವಿಷಯ ಎಲ್ಲರಿಗೂ ಗೊತ್ತಾಗಲಿ.